ನೋಡಿ ಎನ್ಡಿಎಗೆ ವಾಪಸ್ ಆಗುತ್ತಾ ನಿತೀಶ್ ಕುಮಾರ್ ಜೆಡಿಯು ಗರ್ವಾಪ್ಸಿ ಬಗ್ಗೆ ಮೋದಿ ನಿವಾಸದಲ್ಲಿ ಈಗ ಸುದೀರ್ಘವಾಗಿ ಮೀಟಿಂಗ್ ಆಗ್ತಾ ಇದೆ. ಅಮಿತ್ ಶಾ ಹಾಗೆ ಜೆಪಿ ನಡ್ಡಾ ಅವರ ಜೊತೆಗೆ ಪ್ರಧಾನಿ ಮೋದಿ ಅವರು ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಎನ್ಡಿಎ ಜೊತೆಗೆ ಜೆಡಿಯು ಸೇರ್ಪಡೆಯ ಬಗ್ಗೆ ನಡೀತಾ ಇರುವಂತಹ ದೊಡ್ಡ ಮಟ್ಟದ ಚರ್ಚೆ ಇದು. ಕಳೆದ 3 ಗಂಟೆಯಿಂದ ನಡೀತಾ ಇರುವಂತಹ ಮೆಗಾ ಮೀಟಿಂಗ್ ಗಮನಿಸ್ತಾ ಇದ್ದೀರಾ ನೀವು ಕೂಡ. ಜೆಡಿಯು ಸೇರ್ಪಡೆಯ ಬಗ್ಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿರ್ಧಾರ ಆಗುತ್ತೆ. ಮೋದಿ ಗ್ರೀನ್ ಸಿಗ್ನಲ್ ಕೊಟ್ರೆ ನಾಳೆಯೇ ಬಿಹಾರ ಅಸೆಂಬ್ಲಿ ವಿಸರ್ಜನೆಯಾಗುತ್ತೆ. ಒಂದು ಕಡೆ ರಾಹುಲ್ ಗಾಂಧಿಯವರ ಯಾತ್ರೆ ಬಿಹಾರ ತಲುಪೋದಕ್ಕೂ ಮುನ್ನವೇ ದೊಡ್ಡ ಮಟ್ಟದಲ್ಲಿ ಶಾಕ್ ಎದುರಾಗುತ್ತೆ. ಐಎನ್ಡಿಎ ಮೈತ್ರಿಕೂಟದಿಂದ ಜೆಡಿಯು ಆಚೆ ಬರೋದು ಬಹುತೇಕ ಫಿಕ್ಸ್ ಆಗಿದೆ. ನೋಡಿ, ಇಂಡಿಯಾ ಒಕ್ಕೂಟದ ಮೈತ್ರಿ ಒಂದು ಕಡೆ ಟುಸ್ ಆಗುವಂತಹ ಎಲ್ಲಾ ಲಕ್ಷಣಗಳು. ಯಾಕಂದ್ರೆ ಏಕಾಂಗಿಯಾಗಿ ಸ್ಪರ್ಧೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವರು ಒಂದು ಕಡೆ ಘೋಷಣೆ ಮಾಡಿದ್ರು. ಅದು ಎಲ್ಲೋ ಒಂದು ಕಡೆ ಐಎನ್ಡಿಎಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಅದರ ಜೊತೆಗೆ ಜೆಡಿಯು ಗರ್ವಾಪ್ಸಿ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸಭೆ ಆಗ್ತಾ ಇದೆ. ಕಳೆದ 3 ಗಂಟೆಯಿಂದ ಮೆಗಾ ಮೀಟಿಂಗ್ ನಡೀತಾ ಇದೆ. ಐಎನ್ಡಿ ಜೊತೆಗೆ ಜೆಡಿಯು ಸೇರ್ಪಡೆ ಬಗ್ಗೆ ನಡೀತಾ ಇರುವಂತಹ ದೊಡ್ಡ ಮಟ್ಟದ ಸಭೆ. ನೋಡೋಣ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ, ಸಭೆಯ ನಂತರ ಏನೆಲ್ಲ ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಐಎನ್ಡಿಎ ಮೈತ್ರಿಕೂಟದಿಂದ ಜೆಡಿಯು ಆಚೆ ಬರೋದು ಬಹುತೇಕ ಫಿಕ್ಸ್ ಆಗಿದೆ. ಒಂದ್ ಕಡೆ ಇದು ಐಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಇಂಡಿಯಾ ಒಕ್ಕೂಟದ ಮೈತ್ರಿ ಟುಸ್ ಆಗುವಂತಹ ಎಲ್ಲಾ ಲಕ್ಷಣಗಳು. ಯಾಕಂದ್ರೆ ಒಬ್ಬೊಬ್ಬರೇ ಆಚೆ ಬರ್ತಾ ಇದ್ದಾರೆ. ದಿನನಿತ್ಯ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಾಗಿ ಮಮತಾ ಬ್ಯಾನರ್ಜಿ ಅವರು ಘೋಷಣೆ ಮಾಡ್ತಾರೆ. ಇದು ಐಎನ್ಡಿಎ ಇಂಡಿಯಾ ಒಕ್ಕೂಟಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ. ಮುಂಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿ ನಿನ್ನೆ ಘೋಷಣೆ ಮಾಡಿದ್ರು. ಅದೊಂದು ಕಡೆಯಾದ್ರೆ ಈಗ ಐಎನ್ಡಿಎ ಮೈತ್ರಿಕೂಟದಿಂದ ಜೆಡಿಯು ಆಚೆ ಬರೋದು ಬಹುತೇಕ ಫಿಕ್ಸ್ ಆಗ್ತಾ ಇದೆ. ಇನ್ ಕೇಸ್ ಏನಾದ್ರೂ ಜೆಡಿಯು ಆಚೆ ಬಂದ್ರೆ ಮೈತ್ರಿಕೂಟಕ್ಕೆ, ಇಂಡಿಯಾ ಮೈತ್ರಿಕೂಟಕ್ಕೆ ಮತ್ತೊಂದು ಹೊಡೆತ ಬಿದ್ದಂಗಾಗತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಳೆದ 3 ಗಂಟೆಯಿಂದ ನಡೀತಾ ಇರುವಂತಹ ಮೆಗಾ ಮೀಟಿಂಗ್ ನಡೀತಾ ಇದೆ. ಜೆಡಿಯು ಸೇರ್ಪಡೆ ಬಗ್ಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ.